ನಮಸ್ತೆ ಸರ್. ನಿಮ್ಮ ಪ್ರತಿ ಸೆಷನ್ನು ಕೂಡ ಒಂಥರ ಬೆಂಕಿ ಥರ. ಆ ಬೆಂಕಿಲಿ ನಾನೊಂದು ಕೆಂಡ ಆರಿಸ್ಕೊಂಡಿದ್ದೀನಿ. ಅದು ಸೆಷನ್ 25 ಜೀವನದಲ್ಲಿ ಮೂಲಾಧಾರ ಅಂತ. ಮೂಲಾಧಾರ ಅಂದರೆ ನಮ್ಮ ಜೀವನದ ಅಡಿಪಾಯ. ಒಂದು ಮರ ಎಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೂ ಅದರಲ್ಲಿ ಏನಂದರೆ ಬೇರು ಗಟ್ಟಿಯಾಗಿರಬೇಕು. ಅದೇ ರೀತಿ ನಮ್ಮ ಜೀವನವೂ ಕೂಡ ಗಟ್ಟಿಯಾದ ಅಡಿಪಾಯದ ಮೇಲೆ ನಿಂತಾಗ ಮಾತ್ರ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಸಿಗೋಕ್ಕೆ ಸಾಧ್ಯ. ಮೂಲಾಧಾರ ಅಂದರೆ ಕೇವಲ ದೇಹದ ಒಂದು ಶಕ್ತಿ ಕೇಂದ್ರವಲ್ಲ, ಅದು ಒಂದು ನಮ್ಮ ಸ್ಟೆಬಿಲಿಟಿ, ಭದ್ರತೆ, ಆತ್ಮವಿಶ್ವಾಸ ಮತ್ತು ಬದುಕಿನ ಮೇಲೆ ನಂಬಿಕೆಯನ್ನು ಸೂಚಿಸುತ್ತೆ. ನಮ್ಮೆಲ್ಲರಲ್ಲೂ ಕೂಡ ಅನೇಕರು ಏನಂದರೆ ಹಣದ ಬಗ್ಗೆ ಭಯ ಪಡ್ತಾನೆ ಇರ್ತೀವಿ. ಹಾಗೆ ಭಯ ಪಟ್ಟರೆ ಮನಿ ಬ್ಲಾಕೇಜ್ ಆಗುತ್ತೆ. ಮನಿ ಅನ್ನೋದು ಏನಂದರೆ ಒಂದು ನ್ಯಾಚುರಲ್ ಎನರ್ಜಿ ಥರ ಇರಬೇಕು. ಹೆಣ ಅಂದೇ ನೀರು ಥರ ನೋಡಬೇಕು. ಅಂದರೆ ನೀರು ಮನುಷ್ಯನ ಸಾವಿಗೂ ಕಾರಣ ಆಗುತ್ತೆ, ಹಾಗೆಯೇ ಬದುಕಿಗೆ ಆಧಾರನೂ ಆಗುತ್ತೆ. ಮನಿ ಕೂಡ ಸೇಮ್ ಅದೇ ರೀತಿ ಇರುತ್ತೆ. ನಾವು ಒಳ್ಳೆಯವರಾಗಿದ್ದರೆ ನಮಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ಒಳ್ಳೆತನನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗಲಾದರೂ ಹಣವನ್ನು ನಾವು ಫೀಲಿಂಗ್ ಥರ ನೋಡಬಾರ್ದು. ಇದು ಕೆಟ್ಟದ್ದು, ಇದು ಒಳ್ಳೆಯದು ಅನ್ನೋ ಯಾವ ಫೀಲು ಕೂಡ ಇಟ್ಕೋಬಾರ್ದು. ನಮ್ಮ ಲೈಫಲ್ಲಿ ಅದು ಇಲ್ಲ, ಇದು ಇಲ್ಲ ಅಂತ ಹೇಳ್ತಾ ಇರೋದನ್ನು ನಾವು ಮೊದಲು ಬಿಟ್ಬಿಡಬೇಕು. ಇರೋ ಸತ್ಯನ ಓಪನ್ ಆಗಿ ಮಾತಾಡಬೇಕು. ಭಯ ಅನ್ನೋದನ್ನು ಮೊದಲು ತೆಗೆದು ಹಾಕಬೇಕು. ದುಡ್ಡು ಭಯನೇ ಒಂದು ದೊಡ್ಡ ಭಯ. ಹಾಗಾಗಿ ಭಯನ ಬಿಟ್ಟಾಕಬೇಕು. ಅಂದರೆ ಇರೋ ಸತ್ಯನ ಓಪನ್ ಆಗಿ ಮಾತಾಡಬೇಕು. ಆಧ್ಯಾತ್ಮಿಕತೆಯಲ್ಲಿ ಹಣ ಇರಬಾರ್ದು ಅಂತ ಏನಿಲ್ಲ, ಇರಬೇಕು. ಆದರೆ ಅದನ್ನು ನಾವು ಹೇಗೆ ಅಂದರೆ ಕಾನ್ಸಿಯಸ್ ಆಗಿ ಸಂಪಾದನೆ ಮಾಡಬೇಕು, ಕಾನ್ಸಿಯಸ್ ಆಗಿ ಸೇವ್ ಮಾಡಬೇಕು, ಹಾಗೆಯೇ ಕಾನ್ಸಿಯಸ್ ಆಗಿ ಖರ್ಚು ಮಾಡಬೇಕು. ಯಾವ ರೀತಿ ದಾನ ಧರ್ಮ ಅಂತಾರಲ್ಲ, ಆ ರೀತಿಯಾಗಿ ಖರ್ಚು ಮಾಡ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯೋಗಿ ಆಗಿದ್ದಾನೆ, ಋಷಿ ಆಗಿದ್ದಾನೆ ಅಂದರೆ ಆತನ ಮೂಲಾಧಾರ ಚಕ್ರ ಈಸ್ ಗುಡ್. ಅದೇ ಒಬ್ಬ ಧನವಂತ ಇದ್ದಾನೆ, ಅವನ ಹತ್ರ ಹಣ ಇದೆ, ಆದರೆ ಭಯ. ಅದನ್ನು ಹೇಗೆ ಕಾಪಾಡ್ಕೋಬೇಕು? ಆ ಹಣದಿಂದ ಆತನಿಗೆ ನಿದ್ದೆ ಇಲ್ಲ, ಎಲ್ಲದಕ್ಕೂ ಭಯ ಅಂದರೆ ಮೂಲಾಧಾರ ಬ್ಲಾಕ್ ಇದೆ ಅಂತ ಅರ್ಥ. ಅದಕ್ಕೆ ಆ ಪರಿಸ್ಥಿತಿಗಳಲ್ಲಿ ನಾವು ಬದುಕಬೇಕು. ಅಂದರೆ ಭೂಮಿಯ ಮೇಲೆ ನಾವು ಬಂದಿದ್ದೀವಿ ಅಂದಮೇಲೆ ಬದುಕಬೇಕು. ಅಂದರೆ ಏನು ಪರಿಸ್ಥಿತಿ ಬರುತ್ತೋ ಆ ಪರಿಸ್ಥಿತಿಗೆ ಹೊಂದಾಣಿಕೆಯಾಗಿ ಜೀವಿಸಬೇಕು. ಆಗ ಮೂಲಾಧಾರ ಚಕ್ರ ಏನಂದರೆ ಬ್ಲಾಕೇಜ್ ಆಗಲ್ಲ. ದೈನಂದಿನ ಜೀವನದಲ್ಲಿ ನಮಗೆ ಮೂಲಭೂತ ವಿಷಯ ನಮಗೆ ಮೂಲಾಧಾರನೇ ತಿಳಿಸ್ತಾ ಹೋಗುತ್ತೆ. ಹಾಗಾಗಿ ಮನಿನ ಯೂಸ್ ಮಾಡಬೇಕು, ಯೂಸ್ಲೆಸ್ ಮಾಡಬಾರ್ದು. ಎವ್ರಿಬಡಿ ಪ್ರಾಬ್ಲಮ್ ಇರೋದೇ ಮನಿ ಮೇಲೆ, ಹೌದಾ? ಅದಕ್ಕೆ ಯಾವಾಗಲೂ ಹಣದ ಬಗ್ಗೆ ಚಿಂತೆಯನ್ನು ಕೈ ಬಿಟ್ಬಿಡ್ಬೇಕು. ಈಗ ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಒಬ್ಬ ಫಾರ್ಮರ್ ಆಗಿರಲಿ, ಒಬ್ಬ ಟೀಚರ್ ಆಗಿರಲಿ, ಏನಂದರೆ ಪ್ರೆಸೆನ್ಸಲ್ಲಿ ಇರೋದನ್ನು ಕಲಿಬೇಕು. ನಮ್ಮ ಕೆಲಸನ ಧ್ಯಾನ ಥರ ನೋಡಬೇಕು. ಹೇಗೆ ಧ್ಯಾನನ ಎಷ್ಟು ಕಾನ್ಸಿಯಸ್ ಆಗಿ ಮಾಡ್ತೀವೋ ಅದೇ ಥರನೇ ನಮ್ಮ ಕೆಲಸನೂ ಕೂಡ ನಾವು ಕಾನ್ಸಿಯಸ್ ಆಗಿ ಮಾಡಬೇಕು. ಫಾರ್ ಎಕ್ಸಾಂಪಲ್ 8 ಗಂಟೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಆ 8 ಗಂಟೆನೂ ಕೂಡ ನಾವು ಅಂದರೆ ಧ್ಯಾನದ ಥರ ತುಂಬ ಕೇರ್ಫುಲ್ಲಾಗಿ ಜಾಗೃತವಾಗಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಮನೆ ಇದೆ ಅಂತ ಇಟ್ಕೊಳ್ಳೋಣ. ಮನೆ ಇದೆ ಅಂತ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಹೇಗೆ ಬೇಕಾದರೂ ಅದ್ರ ಬಗ್ಗೆ ಮನೆ ಕ್ಲೀನಾಗಿ ಇಟ್ಕೋಬಾರ್ದು ಅಂತ ಏನಿಲ್ಲ. ಮನೆಯನ್ನು ಶುದ್ಧವಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಮನೆಯ ಮೂಲೆಯನ್ನು ಸ್ವಚ್ಛ ಮಾಡ್ಕೋಬೇಕು. ಅಂದಾಗ ಹೊರಗೆ ಹೇಗಿರುತ್ತೋ ಹಾಗೆ ಒಳಗೆ ಸ್ವಚ್ಛ ಆದರೆ ಮೂಲಾಧಾರ ಭದ್ರ ಆಗುತ್ತೆ. ಬಟ್ಟೆನ ಹೇಗೆ ಬೇಗೋ ಎಸೆಯೋದಲ್ಲ, ಅದನ್ನು ನೀಟಾಗಿ ಫೋಲ್ಡ್ ಮಾಡಿಡಬೇಕು. ಅಂದರೆ ಮೂಲಾಧಾರ ಚಕ್ರ ಬ್ಲಾಕ್ ಆಗಲ್ಲ. ನಾವು ಹೇಗೆ ಬೇಕಾದರೂ ಎಸೆದ್ರೆ, ಹೇಗೆ ಬೇಕಾದರೂ ಮನೆಯನ್ನೇ ಇಟ್ಕೊಂಡ್ರೆ ಏನಂದರೆ ಮೂಲಾಧಾರ ಬ್ಲಾಕ್ ಆಗುತ್ತೆ. ಅದಕ್ಕೋಸ್ಕರ ಮೂಲಾಧಾರ ಆ್ಯಕ್ಟಿವ್ ಆಗೂ ಇರಬೇಕಂದ್ರೆ ನಾವು ಈ ಕ್ಷಣ ಜೀವಿಸಬೇಕು. ಭೂತ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಈ ಕ್ಷಣದಲ್ಲಿ ಜೀವಿಸೋದನ್ನು ಕಲಿಬೇಕು. ಆಮೇಲೆ ಪ್ರಕೃತಿಯ ಜೊತೆ ಒಂದಾಗಬೇಕು. ಫಾರ್ ಎಕ್ಸಾಂಪಲ್ ಮೂಲಾಧಾರ ಆ್ಯಕ್ಟಿವ್ ಆಗಬೇಕಂದ್ರೆ ಬರಿಗಾಲಲ್ಲಿ ಭೂಮಿಯ ಮೇಲೆ, ಆ ಮಣ್ಣಿನ ಮೇಲೆ ನಡಿಬೇಕು. ಅಂದರೆ ಮೂಲಾಧಾರ ಆ್ಯಕ್ಟಿವ್ ಆಗುತ್ತೆ. ಆ ಗಿಡ ಮರಗಳ ಜೊತೆ ಜೀವಿಸಬೇಕು. ಅಲ್ಲಿಯ ಮೃಗ ಪಕ್ಷಿಗಳ ಜೊತೆ ಏನಂದರೆ ಆ ಹಕ್ಕಿಗಳ ಇಂಚರದ ಜೊತೆ ನಾವು ಕೂಡ ಒಂದಾಗಬೇಕು. ಯಾಕಂದರೆ ಮಾನವ ಆಕಾಶದಲ್ಲಿ ಹಕ್ಕಿಯಂತೆ ಹಾರಬಲ್ಲ, ನೀರಿನಲ್ಲಿ ಮೀನಿನಂತೆ ಸರಾಗವಾಗಿ ಈಜಬಲ್ಲ. ಆದರೆ ಆ ಪ್ರಕೃತಿಯ ಮುಂದೆ ಒಂದು ಕೂಸೇ ಸರಿ. ಹಾಗಾಗಿ ಪ್ರಕೃತಿಗೆ ಮನುಷ್ಯ ಶರಣಾಗೋದನ್ನು ಕಲೀಲೇಬೇಕು.
ಜೊತೆಗೆ ಕೃತಜ್ಞತಾ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಯಾವಾಗ ನಾವು ಕೃತಜ್ಞತೆ ಮನೋಭಾವನೆಯನ್ನು ಬೆಳೆಸ್ತೀವಿ, ಪ್ರತಿಯೊಂದಕ್ಕೂ ನಾವು ಧನ್ಯವಾದವನ್ನು ಹೇಳಲೇಬೇಕು. ಯಾವಾಗ ಕೃತಜ್ಞತೆಯ ಮನೋಭಾವವನ್ನು ಬೆಳೆಸ್ಕೋತೀವಿ, ಭಯ ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಮಲ್ಲಿ ಸಮೃದ್ಧಿಯ ಭಾವನೆ ಹೆಚ್ಚುತ್ತಾ ಹೋಗುತ್ತೆ. ಮೂಲಾಧಾರ ಗಟ್ಟಿಯಾದಾಗ ಯಾವ ಪರಿಸ್ಥಿತಿ ಬಂದರೂ ಕುಗ್ಗಲ್ಲ, ಯಾವ ಬಿರುಗಾಳಿ ಬಂದರೂ ಕುಗ್ಗಲ್ಲ, ಸವಾಲು ಬಂದರೂ ಏನೇ ಬರಲಿ ಎಲ್ಲವನ್ನು ಕೂಡ ಧೈರ್ಯದಿಂದ ಎದುರಿಸ್ತೀವಿ. ಜೀವನದಲ್ಲಿ ಏನೇ ಆಗಲಿ ನಾನು ಸುರಕ್ಷಿತವಾಗಿದ್ದೇನೆ, ಸಮರ್ಥನಾಗಿದ್ದೇನೆ ಅನ್ನುವ ನಂಬಿಕೆಯನ್ನು ಮೂಡಿಸುತ್ತೆ. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಏನಂದರೆ ಪ್ರತಿನಿತ್ಯ ಕನ್ಸಿಸ್ಟೆಂಟಿಯಾಗಿ ನಿತ್ಯ ನಿರಂತರವಾಗಿ ನಾನು ಎಷ್ಟೊತ್ತು ಮಾಡ್ತೀನಿ ಅನ್ನೋದಲ್ಲ, ದಿನನಿತ್ಯವಾಗಿ 10 ನಿಮಿಷ ಮಾಡಿ, 20 ನಿಮಿಷ ಮಾಡಿ, ಯಾವತ್ತೋ ಒಂದಿನ ಒಂದು 3 ಗಂಟೆ 4 ಗಂಟೆ ಮಾಡಿ ದಿನನಿತ್ಯ ಮಾಡದೇ ಇರೋದು ಧ್ಯಾನ ಅಲ್ಲ. ಪ್ರತಿನಿತ್ಯ ನಿರಂತರವಾಗಿ 10 ನಿಮಿಷನೇ ಮಾಡಿ, 20 ನಿಮಿಷನೇ ಮಾಡಿ, ದಿನನಿತ್ಯ ಕನ್ಸ್ಟಂಟಾಗಿ ಏನಂದರೆ ಧ್ಯಾನವನ್ನು ಕಂಪಲ್ಸರಿ ಮಾಡಬೇಕು. ಉಸಿರಿನ ಮೇಲೆ ಗಮನ ಇಡಬೇಕು. ಆಗ ಮನಸ್ಸು ಶಾಂತ ಆಗುತ್ತೆ, ಭಯ ಕಡಿಮೆ ಆಗುತ್ತೆ, ಸ್ಥಿರತೆ ಬೆಳೀತಾ ಹೋಗುತ್ತೆ. ಆಗ ಹಣದ ಬಗ್ಗೆ ಏನಂದರೆ ಹೆಣ ಥರ ನೋಡಬಾರ್ದು ಅಂತಾರಲ್ಲ, ಹಾಗೆ ಹಣವನ್ನು ಒಂಥರ ಫೀಲ್ ಮಾಡ್ತೀವಿ. ಹೆಚ್ಚಿದ್ರೂ ದುಃಖ ಪಡೋದು ಬೇಡ, ಕಡಿಮೆ ಇದ್ದರೂ ದುಃಖ ಪಡೋದು ಬೇಡ. ಎಷ್ಟಿದೆಯೋ ಅಷ್ಟರಲ್ಲಿ ಸಂತೃಪ್ತ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ. ಯಾವುದಕ್ಕೂ ಚಿಂತೆ ಮಾಡಲ್ಲ. ಅದಕ್ಕೆ ಮೈ ಡಿಯರ್ ಫ್ರೆಂಡ್ ಆ್ಯಂಡ್ ಮೈ ಡಿಯರ್ ಗಾಡ್, ಪ್ರತಿನಿತ್ಯ ಧ್ಯಾನವನ್ನು ಮಾಡೋಣ, ಜಾಗೃತಿಯಿಂದ ಇರೋಣ, ನಮ್ಮೊಳಗಿನ ಸ್ಥಿರತೆಯನ್ನು ಬೆಳೆಸ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.